ಅಡಿಗೆ ಮನೆಗೆ ಹೆಣ್ಮಕ್ಳಿಗೆ ಅಂದ್ರೆ ಬಿಡದ್ ನಂಟು ನೋಡ್ರಿ. ನಾವು ಜಾಸ್ತಿ ಸಮಯ ಕಳೆಯೋದು ಅಡಿಗೆ ಮನ್ಯಾಗ ನೋಡ್ರಿ. ಈ ನಮ್ಮ ಅಡಿಗೆ ಮನ್ಯಾಗ ಒಂದ್ ಸ್ವಲ್ಪ ಎಲ್ಲರ ಧೂಳ್ ಕುಂತು ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಎಲ್ಲರ ಜಿಡ್ ಕಾಂತು ಅಂದ್ರೆ ಅದನ್ನ ಸ್ವಚ್ಛ ಮಾಡೋ ಮಟ ನಮ್ಗೆ ಸಮಾಧಾನ ಇರಂಗಿಲ್ಲ ನೋಡ್ರಿ. ಅವತ್ತು ಎಷ್ಟೋ ಕೆಲಸ ಇರ್ಲಿ ಎಲ್ಲ ಮುಗಿಸ್ಕೊಂಡು ಅದನ್ನ ಸ್ವಚ್ಛ ಮಾಡಿ ಕಿರಾಣಿ ಖಾಲಿ ಆಗಿತ್ರಿ. ಡಬ್ಬಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅವಕ್ಕೆಲ್ಲ ವಾಪಸ್ ಕಿರಾಣಿ ಹಾಕಿಟ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಫ್ರಿಜ್ ಕ್ಲೀನ್ ಮಾಡತ್ತೀನ್ರಿ. ಒಂದ್ ಸ್ವಲ್ಪ ಬಿಜಿ ಇದ್ದಿದ್ರಿಂದ ಇವನ್ನ ಕ್ಲೀನ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ಯಾವಾಗ ಕ್ಲೀನ್ ಮಾಡೇನೋ ಅಂತಂದು ಬರೀ ಲಕ್ಷ್ಯ ಅದ್ರ ಕಡೆನೇ ಇರ್ತಿತ್ತು ನೋಡ್ರಿ. ಹಿಂಗಾಗಿ ಫ್ರಿಜ್ ಕ್ಲೀನ್ ಮಾಡ್ಕೊಳತ್ತೀನಿ. ನಾನು ಒಳಗಡೆ ಕೂಲಿಂಗ್ ಸ್ಪ್ರೇ ಮಾಡಂಗಿಲ್ಲ, ಯಾಕಂತಂದ್ರೆ ಅದು ಕೆಮಿಕಲ್ ಇರುತ್ತಲ್ರಿ. ಹಾಗಾಗಿ ಅದನ್ನ ಸ್ಪ್ರೇ ಮಾಡಂಗಿಲ್ಲ, ಜಸ್ಟ್ ನೀರು ಹಾಕಿ ಒರೆಸ್ಕೊಂಡಿರ್ತೀನಿ. ನಾನು ಹೊರಗಡೆ ಅಷ್ಟ ಸ್ವಲ್ಪ ಸೋಪ್ ಹಚ್ಚಿ ತೊಳೆದು ಆಮೇಲೆ ಕೂಲಿನ ಹಾಕಿ ಒರೆಸ್ಕೊತೀನಿ ನೋಡ್ರಿ. ಇದರದ ಡೀಟೇಲ್ಡ್ ವಿಡಿಯೋ ನಾನು ನನ್ನ ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ರಿ. ಇವು ಕಾಜಿನ ಸಾಮಾನಂತೂ ಅಗ್ದಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕ್ರಿ. ಒಂಥರ ಹೆದರಿಕಿನ ಬರ್ತಿರ್ತತ್ರಿ ಅವ್ನು ತೊಳೆ ಮುಂದೆ ಟಾಳ್ ಅಂದಿಂದ ಅಂತಂದು ಅವನ್ನೆಲ್ಲ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಎಲ್ಲ ನಾನು ಫ್ರಿಜ್ನ ಜೋಡಿಸಿ ಈಗ ಪಾಲಕ್ ರೈಸ್ ಮಾಡ್ಕೊಂಡಿದ್ದೆ ನೋಡ್ರಿ. ಇದ್ರ ಜೊತೆ ನಾನು ಕಡ್ಲಿಬ್ಯಾಳಿ ವಡಾನ ಮಾಡ್ಕೊಂಡಿದ್ದೆ. ಕಡ್ಲಿಬ್ಯಾಳಿ ವಡಾದ ರೆಸಿಪಿನ ನಾನು ಆಲ್ರೆಡಿ ಶಾರ್ಟ್ಸ್ನಾಗ ಶೇರ್ ಮಾಡೀನಿ, ನೀವು ಹೋಗಿ ಚೆಕ್ ಮಾಡ್ರಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿ